ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ರಾಷ್ಟ್ರಕೂಟರ ರಾಜಧಾನಿ. ಒಂದು ಕಾಲಕ್ಕೆ ವೈಭವಯುತವಾಗಿ ಮೆರೆದಂಥ ಊರಿದು. ಕನ್ನಡ ಕಟ್ಟಿದಂಥ ಊರು. ಕನ್ನಡ ಸಾಹಿತ್ಯಕ್ಕೆ ಒಂದು ಮುನ್ನುಡಿ ಬರೆದಂಥ ಪುಣ್ಯಭೂಮಿ ಇದು. ರಾಷ್ಟ್ರಕೂಟರು ಇಲ್ಲೇ ಇದ್ದುಕೊಂಡು ಇಡೀ ಭಾರತವನ್ನು ಆಳಿದ್ದಾರೆ. ಇಲ್ಲಿಂದ ಗುಜರಾತದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂಥದ್ದು ಮಳಖೇಡದಿಂದಲೇ. ಇವ್ರ ಸಾಮ್ರಾಜ್ಯ ಗುಜರಾತ, ರಾಜಸ್ಥಾನ, ಒರಿಸ್ಸಾ ಅಲ್ಲಿವರೆಗೆ ಇದೇ ರಾಜಧಾನಿ ಇದು. ಅವಾಗ ಕಾಗಿಣ ನದಿ, ಇದು ಕಾಗಿಣ ನದಿಯ ದಂಡೆ ಮೇಲೆ ಈ ಕೋಟೆ ಇದೆ. ಇದು ರಾಜಬೀದಿ. ರಥದಿಂದ ಹಿಂಗ್ ಒಳಗಡೆ ಬರ್ತಾ ಇದ್ದ, ಅರಮನೆ ಒಳಗೆ ಇರ್ತಿತ್ತು, ದರ್ಬಾರ್ ನಡೀತಿತ್ತು. ರಾಣಿ ಅಂತಃಪುರ ಸೇಡಂ ಅಂತಃಪುರ. ಆಮೇಲೆ ಇವ್ರದೊಂದು ಮಿಲಿಟರಿ ಫೋರ್ಸ್ ಇತ್ತು, ಯಾವಾಗಲೂ 24/7. ರಾಷ್ಟ್ರಕೂಟರ ಖಜಾನೆ ಇತ್ತು. ಇವತ್ತು ರಿಸರ್ವ್ ಬ್ಯಾಂಕ್ ಅಂತ ನಾವು ಕರಿತೇವೆ, ಟ್ರೆಜರಿ. ನೃಪತುಂಗ ಅಮೋಘ ವರ್ಷ 64 ವರ್ಷಗಳ ಕಾಲ ಸುದೀರ್ಘ ಆಳಿಕೆ ಮಾಡಿದಂಥ ಏಕೈಕ ಚಕ್ರವರ್ತಿ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ನಮ್ಮ ಮಾನ್ಯಕೇಟದ ಅರಸ, ಅದು ನೃಪತುಂಗ ಚಕ್ರವರ್ತಿ ಅಂತನ್ನುವಂಥದ್ದು. 64 ವರ್ಷ ಕನ್ನಡಕ್ಕೆ ಮುನ್ನುಡಿ ಬರೆದಂಥ ಪುಣ್ಯ ನೆಲವನ್ನು ನಾವು ನೆನೆಸ್ಕೊಳ್ಬೇಕು. ನೆನೆಯುವುದನ್ನ ಮಾನ್ಯಕೇಟ ಕಲ್ಲಂಬುರ್ಗಿ ಅಂತ. ಕಾವೇರಿಯಿಂದ ಆ ಗೋದಾವರಿ ಹೊರಬಿದ್ದ ನಾಡದ ಕನ್ನಡದೋಳ್ ಅಂತ ಅನ್ನೋದು 10ನೇ ಶತಮಾನದ ಕಾವ್ಯ, ಕನ್ನಡ ಕಾವ್ಯ, ಕವಿರಾಜ ಮಾರ್ಗದ ಬಹಳ ಪ್ರಸಿದ್ಧವಾದಂತಹ ಸಾಲು. ಅದನ್ನು ಬರೆದಂಥದ್ದು ಸ್ನೇಹಿತರೆ ನಾನೀಗಿರುವಂಥ ಜಾಗದಲ್ಲೇ. ಎಸ್ ಸ್ನೇಹಿತರೆ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ ಅವರ ಕಾಲದಲ್ಲಿ ಇದ್ದಂತಹ ಕವಿ ಶ್ರೀ ವಿಜಯ ಅವರು ಬರೆದಂತಹ ಕವಿರಾಜ ಮಾರ್ಗ ಸಿಕ್ಕಿರುವ ಕನ್ನಡ ಕಾವ್ಯಗಳಲ್ಲೇ ಮೊಟ್ಟ ಮೊದಲನೇ ಕಾವ್ಯ. ಆ ಕಾವ್ಯ ರಚನೆ ಆಗಿರುವಂಥದ್ದು ನಾನೀಗ ನಿಂತಿರುವಂಥ ಪುಣ್ಯಭೂಮಿ ರಾಷ್ಟ್ರಕೂಟರ ರಾಜಧಾನಿ ಇದೇ ಮಳಖೇಡದಲ್ಲಿ ಸ್ನೇಹಿತರೆ. ಎಸ್, ನಾನೀಗ ಮಳಖೇಡದಲ್ಲಿದ್ದೇನೆ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಒಂದು ಕಾಲದಲ್ಲಿ, ಈಗ ಇದು ಮಳಖೇಡ ಸ್ನೇಹಿತರೆ. ರಾಷ್ಟ್ರಕೂಟರ ಕೋಟೆನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಸುಮಾರು 8, 9 ಮತ್ತು 10ನೇ ಶತಮಾನ, ಸುಮಾರು 250 ವರ್ಷಗಳಿಗೂ ಹೆಚ್ಚು ಕಾಲ ಈ ನಾಡನ್ನು ಆಳಿದಂತಹ, ನೋಡಿ ಕಾವ್ಯದಲ್ಲೇ ಇದೆ, ಕಾವೇರಿಯಿಂದ ಆ ಗೋದಾವರಿವರೆಗೂ ಅಂದರೆ ಅರ್ಧ ಭಾರತವನ್ನು ಆಳಿದಂಥವರು ನಮ್ಮ ರಾಷ್ಟ್ರಕೂಟರ ದೊರೆಗಳು. ಎಲ್ಲೋರದ ಕೈಲಾಸನಾಥ ದೇವಾಲಯ ನೀವು ಗಮನಿಸಿರ್ತೀರಿ. ಅಂದರೆ ಬೆಟ್ಟವನ್ನು ಕೊರೆದು ಏಕ ಬಂಡೆಯಲ್ಲಿ ಗುಹಾಲಯಗಳನ್ನು ಮಾಡಿರುವಂತಹ ವಿಶ್ವಪ್ರಸಿದ್ಧವಾದಂತಹ ತಾಣ ಎಲ್ಲೋರದ ದೇವಸ್ಥಾನಗಳು. ಅದನ್ನು ಮಾಡಿದಂಥವ್ರು ಇದೇ ನಮ್ಮ ರಾಷ್ಟ್ರಕೂಟರು, ಕನ್ನಡದ ಅರಸರು. ಎಂಥ ಹೆಮ್ಮೆಯ ವಿಚಾರ ನಮಗೆ ಅಂತ. ರಾಷ್ಟ್ರಕೂಟರ ರಾಜಧಾನಿಗೆ ಬಂದಿದ್ದೀನಿ. ಹೇಗಿದೆ ಈ ಕೋಟೆ ನೋಡೋಣ, ತಿಳ್ಕೊಳ್ಳೋಣ ಇತಿಹಾಸವನ್ನು, ಕನ್ನಡಿಗರ ಹಿರಿಮೆಯನ್ನು ಅರ್ಥಕೊಳ್ಳೋಣ ಅಂತ ಬಂದಿದ್ದೇನೆ. ಇದು ಕಲಬುರಗಿ ಜಿಲ್ಲೆ ಸ್ನೇಹಿತರೆ. ನಮ್ಮ ಜೊತೆಗೆ ಈ ಕಲಬುರಗಿಯ ಸೇಡಂ ತಾಲೂಕಿನ ಶಿಕ್ಷಕರಾದಂತಹ ಮುಖ್ಯೋಪಾಧ್ಯಾಯರಾದಂತಹ ನಮ್ಮ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್ ಸರ್. ಹಾಂ ಸರ್, ಭಾಳ ಸಂತೋಷ, ಧನ್ಯವಾದ. ಕಲಾ ಮಾಧ್ಯಮಕ್ಕೆ ತಾವು ಬಂದು ರಾಷ್ಟ್ರಕೂಟರ ಚರಿತ್ರೆಯನ್ನು ನಾಡಿಗೆ ತಿಳಿಸ್ತಾರೆ ಅದಕ್ಕೆ ಸರ್. ಮುಡುಬಿ ಗುಂಡೇರಾವ್ ಸಂಶೋಧಕ ಸಾಹಿತಿ, 22ನೇ ಜಿಲ್ಲಾ ಸಾಹಿತ್ಯ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಮೊನ್ನೆ ತಾನೇ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ಆ ಕಾರ್ಯಕ್ರಮದ ನಂತರ ನಾವು ಸೇರಿದ್ದು ಮಳಖೇಡದೊಳಗೆ, ರಾಷ್ಟ್ರಕೂಟರ ರಾಜಧಾನಿ ಒಳಗೆ. ಬಹಳ ಖುಷಿ ಅನಿಸ್ತದೆ. ಇನ್ನು ಕಾಕತಾಳಿ ಅನ್ನುವಂತೆ ಒಂದು 15-20 ದಿವಸದ ಹಿಂದೆ ಸಮ್ಮೇಳನ ಮುಗಿತ್ತು. ಇವತ್ತು ಇಲ್ಲಿ ಸೇರಿದೆವು ಅಂದರೆ ಅಲ್ಲಿಯೂ ಸಹಿತ ಅದೇ ಚರ್ಚೆ ಆಯಿತು ಸಮ್ಮೇಳನದೊಳಗೆ. ಈ ರಾಷ್ಟ್ರಕೂಟರ ರಾಜಧಾನಿಗೆ ತಮಗೆ ಹಾರ್ದಿಕವಾದಂಥ ಸ್ವಾಗತ. ನಮ್ಮ ಎಲ್ಲ ಇಡೀ ನಾಡಿನ ಜನತೆಗೆ ಈ ಮಳಖೇಡದ ರಾಷ್ಟ್ರಕೂಟರ ವೈಭವವನ್ನು ಒಂದಿಷ್ಟು ನಮಗೆ ಜ್ಞಾನದ ಪರಿಮಿತಿಯಲ್ಲಿ ನೆಲುಕಿದ್ದಷ್ಟು ತಿಳಿಸಲು ನಿಮಗೆ ನಾನು ಪ್ರಯತ್ನ ಪಡ್ತೀನಿ. ಈ ಮಳಖೇಡದ ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು, ಇದು 42 ಕಿಲೋಮೀಟರ್ ಅಂತರದಲ್ಲಿದೆ. ಸೇಡಂನಿಂದ 12 ಕಿಲೋಮೀಟರ್ ಅಂತರದಲ್ಲಿದೆ. ಇದು ರಾಷ್ಟ್ರಕೂಟರ ರಾಜಧಾನಿ. ರಾಷ್ಟ್ರಕೂಟರ ರಾಜಧಾನಿ ಅಂತಂದರೆ ಒಂದು ಕಾಲಕ್ಕೆ ವೈಭವಯುತವಾಗಿ ಮೆರೆದಂಥ ಊರಿದು. ಕನ್ನಡ ಕಟ್ಟಿದಂಥ ಊರು. ಕನ್ನಡವೇ ಒಂದು ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಮುನ್ನುಡಿ ಬರೆದಂಥ ಪುಣ್ಯಭೂಮಿ ಇದು. ರಾಷ್ಟ್ರಕೂಟರ ರಾಜಧಾನಿ ಅಂತಂದ್ರೆ ಮೈ ರೋಮಾಂಚನ. ಕನ್ನಡವನ್ನ ಕಟ್ಟಿ ಬೆಳೆಸಿದಂಥವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಒಂದು ವೇಳೆ, ರಾಷ್ಟ್ರಕೂಟರ ವಂಶಸ್ಥರು ಒಂದು ವೇಳೆ ಇಲ್ಲಿ ಆಳದೆ ಹೋಗಿದ್ದಾರೆ, ಅಥವಾ ಸುದೀರ್ಘವಾಗಿ 200 ವರ್ಷಗಳ ಕಾಲ ಆಳಿಕೆ ಮಾಡದೆ ಹೋಗಿದ್ದಾರೆ, ಕನ್ನಡಕ್ಕಷ್ಟು ಉನ್ನತ ಶಿಖರ, ಇವತ್ತೇನು ಜ್ಞಾನಪೀಠ ಪ್ರಶಸ್ತಿ ಇರಬಹುದು, ಇನ್ನೂ ಹೆಚ್ಚಿನ ಪ್ರಶಸ್ತಿ ನಮಗೇನು ಸಿಕ್ಕವ, ಇವತ್ತು ಈ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗೋದಕ್ಕೆ ನಮ್ಮ ಶ್ರೀ ವಿಜಯರು ಬರೆದಂಥ ಕವಿರಾಜ ಮಾರ್ಗವೇ ಕಾರಣ ಅಂತ. ಹೇಗಂತಂದರೆ ನಮ್ಮ ಇಲ್ಲಿಯೇ ಇಂದು ರಾಷ್ಟ್ರಕೂಟರ ರಾಜಧಾನಿಯಲ್ಲಿ ನೃಪತುಂಗ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯರಿದ್ದರು. ಕವಿಗಳು ಶ್ರೀ ವಿಜಯ ಆಸ್ಥಾನದ ಕವಿಗಳು. ಇಲ್ಲೊಂದು ಒಡ್ಡೋಲಗನೆ ನಡೀತಿತ್ತು ಇಲ್ಲಿ, ಇದೇ ಕೋಟೆ ಒಳಗ.
ಅಂದರೆ ರಾಷ್ಟ್ರಕೂಟರ ರಾಜ ನೃಪತುಂಗ ಚಕ್ರವರ್ತಿ ತನ್ನ ರಾಜಧಾನಿಯಲ್ಲಿ ಒಂದು ಒಡ್ಡೋಲಗ ನಡೀತಿದ್ದ. ಇಡೀ ದೇಶದ ಮೂಲೆ ಮೂಲೆಯಿಂದ ಕವಿಗಳು ಇಲ್ಲಿಗೆ ಬರ್ತಿದ್ರು. ಹಾಗೆ ನಾವು ಎಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ರಾಮಕೃಷ್ಣ ಕೃಷ್ಣದೇವರ ಏನು ಕಾಲದಲ್ಲಿ ಹೆಂಗೆ ಒಡ್ಡೋಲಗ ನಡೀತಿತ್ತು, ಹಾಗೆ ನಮ್ಮ ನೃಪತುಂಗ ಚಕ್ರವರ್ತಿಯ ಆಸ್ಥಾನದಲ್ಲಿ ಒಡ್ಡೋಲಗ ನಡೀತಿತ್ತು. ಹಾಗೆ ಗುಣಾಢ್ಯ ಇರಬಹುದು, ಮಹಾವೀರಾಚಾರ್ಯ ಇರಬಹುದು, ಇವರೆಲ್ಲರೂ ಇಲ್ಲೇ ಪಂಪ, ರನ್ನ, ಜನ್ನ ಎಲ್ಲ ಕವಿಗಳು ಸಹಿತ ರಾಷ್ಟ್ರಕೂಟರ ಸಾಮಂತರಸರ ಇದನ್ನೇ ಇಲ್ಲಿ ಬಂದು ಹೋಗ್ತಿದ್ರು. ಕವಿಗಳೇ ಅರಿಕೇಸರಿ ಅಂತೇಳಿ ಇವರು ರಾಷ್ಟ್ರಕೂಟರ ಸಾಮಂತರಸರು. ಅರಿಕೇಸರಿಯ ಆಸ್ಥಾನದಲ್ಲಿರುವಂಥವ್ರು ರನ್ನ, ಪಂಪ, ರನ್ನ, ಜನ್ನ. ಓಹೋ, ರಾಷ್ಟ್ರಕೂಟರ ಸಾಮಂತರು ಅರಿಕೇಸರಿ, ಅವರ ಆಶ್ರಯದಲ್ಲಿದ್ದಂಥವ್ರು ಪಂಪಾರನ ಜನ ಕವಿಗಳು. ಅಂದ್ರೆ ಒಂಥರ ರಾಷ್ಟ್ರಕೂಟರೇ. ನಾವ್ ಎಲ್ಲಿ ಹೋದ್ರು ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾವು ಇಡೀ ಭಾರತವನ್ನು ಆಳಿದಂಥವ್ರು ಇಲ್ಲೇ ಇದ್ದುಕೊಂಡು, ರಾಷ್ಟ್ರಕೂಟರು ಇಲ್ಲೇ ಇದ್ದುಕೊಂಡು ಇಡೀ ಭಾರತವನ್ನು ಆಳಿದ್ದಾರೆ. ಇಲ್ಲಿಂದ ಗುಜರಾತದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂಥದ್ದು ಮಳಖೇಡದಿಂದಲೇ. ಇವ್ರ ಸಾಮ್ರಾಜ್ಯ ಗುಜರಾತ, ರಾಜಸ್ಥಾನ, ಒರಿಸ್ಸಾ ಅಲ್ಲಿವರೆಗೆ ಇದೇ ರಾಜಧಾನಿ ಇದು. ಅವಾಗ ಅಲ್ಲಿವರೆಗೂ ಕನ್ನಡಿಗರ ಆಳ್ವಿಕೆ ಆಯ್ತಾ? ಕನ್ನಡಿಗರ ಆಳ್ವಿಕೆ. ಒಬ್ಬ ರಾಷ್ಟ್ರಕೂಟರು ಸಾಮಾನ್ಯ ವ್ಯಕ್ತಿಗಳಲ್ಲರು. ಅದು 3ನೇ ಗೋವಿಂದ, 2ನೇ ಗೋವಿಂದ, ಧ್ರುವ, ಕೃಷ್ಣ, 1ನೇ ಕೃಷ್ಣ, ಆಮೇಲೆ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ, ಇವರೆಲ್ಲರೂ ದಂತಿದುರ್ಗ ಸ್ಥಾಪಕ. ರಾಷ್ಟ್ರಕೂಟರು ಇಲ್ಲಿ ಸ್ಥಾಪನೆ ಮಾಡೋಕೆ ದಂತಿದುರ್ಗನೇ ಕಾರಣ. ದಂತಿದುರ್ಗನ ಸ್ಥಾಪನೆಯಿಂದ ಆದಂತ ಇದು 2ನೇ ಕರ್ಕನವರೆಗೆ ಸಾಮ್ರಾಜ್ಯ ಅಲ್ಲಿ ತನಕ ಇತ್ತಿದು. ಕೊನೆಯ ದೊರೆ 2ನೇ ಕರ್ಕ. ಆ 2ನೇ ಕರ್ಕನನ್ನು ಸೋಲಿಸಿ ಕಲ್ಯಾಣ ಚಾಲುಕ್ಯರು ಆಡಳಿತ ಮಾಡಿದ್ರು. ಇದೇ ಮಳಖೇಡ ಕೋಟೆಯನ್ನು ವಶಪಡಿಸಿಕೊಂಡ್ರು ಕಲ್ಯಾಣ ಚಾಲುಕ್ಯರು. ಸೊ ಹೀಗಾಗಿ ರಾಷ್ಟ್ರಕೂಟರು 8, 9, 10ನೇ ಶತಮಾನದವರೆಗೆ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ದಾರೆ ಇದೇ ಕೋಟೆಯಲ್ಲಿ. ಈ ಕೋಟೆ ಭದ್ರತೆ ಬಹಳ ದೊಡ್ಡದಿದೆ. ಈ ಕೋಟೆ ಇಲ್ಲಿಂದ ಈ ಕೋಟೆಯನ್ನು ಆಕ್ರಮಣ ಮಾಡುವುದಕ್ಕೆ ಗುಜರಾತಿನವರು ಬಂದರು. ಗುಜರಾತದವರು ಬಂದು ಆಕ್ರಮಣ ಮಾಡಿದ್ರು. ಒಂದ್ಸಲ ನಮಗೆ ಆಕ್ರಮಣ ಆದಾಗ ನಾವು ಏನು ಮಾಡಿದೇವಿ, ನಮ್ಮ ರಾಷ್ಟ್ರಕೂಟರು ಆಕ್ರಮಣವನ್ನು ಸಹಿಸ್ಕೊಂಡ್ರು. ಮತ್ತೆ ಆ ಸೇಡನ್ನು ತೀರಿಸಿಕೊಂಡು 3ನೇ ಗೋವಿಂದ, 2ನೇ ಧ್ರುವ ಹೋಗಿ ಗುಜರಾತನ್ನು ವಶಪಡಿಸಿಕೊಂಡು ಬಂದರು ಇಲ್ಲಿಂದ. ಸೊ ಈ ರೀತಿ ವೈಭವ, ಪರಾಕ್ರಮತೆ, ಶೌರ್ಯ ಇವೆಲ್ಲವನ್ನ ಮೆರೆದಂಥ ಪುಣ್ಯಭೂಮಿ ಇದು. ಈ ನಾಡು ಅಂದರೆ ಸಾಮಾನ್ಯ ನೆಲ ಅಲ್ಲ. ನಾವು ಅಂತೀವಿ, ಪಂಪ, ಆದಿಕವಿ ಪಂಪ ಹೇಳ್ತಾನೆ, ನೆನೆಯುವುದನ್ನ ಬನವಾಸಿ ದೇಶಂ, ಆರಂಕುಶವಿಟ್ಟಡೆ ನೆನೆಯುವುದನ್ನ ಬನವಾಸಿ ದೇಶಂ ಅಂತ ಪಂಪ ಹೇಳಿದ್ರೆ, ನಮ್ಮೆಲ್ಲರಿಗೂ ಶ್ರೇಷ್ಠವಾದಂಥ ಪಂಪನಿಗೆ ಬನವಾಸಿ ಶ್ರೇಷ್ಠ ಇರ್ಬೋದು. ನಮ್ಮ ಶ್ರೀ ವಿಜಯರು ಕೊಟ್ಟಂಥ ಕವಿರಾಜ ಮಾರ್ಗದ ನೆಲ, ಅಮೋಘ ವೃಷ ನೃಪತುಂಗ ಚಕ್ರವರ್ತಿ ಆಳಿದಂಥ ಈ ಪುಣ್ಯ ನೆಲ, ಕನ್ನಡಕ್ಕೆ ಮುನ್ನುಡಿ ಬರೆದಂಥ ಪುಣ್ಯ ನೆಲವನ್ನು ನಾವು ನೆನೆಸ್ಕೊಳ್ಬೇಕು. ನೆನೆಯುವುದನ್ನ ಮಾನ್ಯ ಕೇಟ ಕಲ್ಲಂಬುರ್ಗಿ ಅಂತ. ಈ ಭೂಮಿ ಬಗ್ಗೆ ಇನ್ನಷ್ಟು ನಾವು ಒಳಗಡೆ ಹೋಗ್ತಾ ಹೇಳೋಣ, ಮಾತಾಡೋಣ ಸರ್. ಇದು ಕೋಟೆ, ಇದು ಮೊದಲಿಂದೇ ಇದು. ಆಮೇಲೆ ಬಹುಮನಿಯರ ಕಾಲದಲ್ಲಿ ಒಂದಿಷ್ಟು ಏನು ಗುಲ್ಬರ್ಗ, ಕಲಬುರಗಿ ಒಳಗೆ ಬಹುಮನಿ ಅರಸರು ಆಳ್ವಿಕೆ ಮಾಡಿದ್ರು. ಅವರ 13ನೇ ಶತಮಾನಕ್ಕೆ ಮತ್ತಿದು ಕೋಟೆ ಬಹುಮನಿಯರ ಆಳ್ವಿಕೆಗೆ ಸೇರ್ಪಟ್ಟಿತು. ಅಂದ್ರೆ ರಾಷ್ಟ್ರಕೂಟರ ಆಳಿ ಮುಗಿದ 300 ವರ್ಷಗಳ ನಂತರ, 300 ವರ್ಷಗಳ ನಂತರ ಬಹುಮನಿಯರು ಇದನ್ನು ಆಕ್ರಮಣ ಮಾಡಿದ್ರು. ಬಹುಮನಿ ವಂಶ ಅವರು ಈ ಕಲಬುರಗಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವರು ಸಹಿತ 300 ವರ್ಷಗಳ ಕಾಲ ಕಲಬುರಗಿಯನ್ನ ಆಳಿದ್ರು. ಇದು ಅದ್ರ ಆ ವ್ಯಾಪ್ತಿಗೆ ಸೇರ್ತಿದ್ರು ಬಹುಮನಿ. ಹಸನ್ ಗಂಗು ಬಹುಮನಿ ಕಲಬುರಗಿ ಒಳಗ ಸ್ಥಾಪನೆ ಮಾಡದ. ಇವೆಲ್ಲ ಈ ಕಡೆ ಇದು ಇತ್ತೀಚಿಂದ, ಇದು ಒಂದು ಭಾಳ ಆದ್ರೆ ಮೊನ್ನೆ 2-3 ವರ್ಷದ ಹಿಂದೆ ಇದು ಬಿದ್ದಿತ್ತಿದೆಲ್ಲ, ಮತ್ತೆ ರೀಬಿಲ್ಟ್ ಆಗ್ಯದ. ಇದು ರೀಬಿಲ್ಟ್ ಆಗ್ಯದ. ಇದೆಲ್ಲ ಬಿದ್ದು ಹೋದಂಥ ಕೋಟೆಯನ್ನ ಪುನರುಜ್ಜೀವನಗೊಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಮಳಖೇಡದ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳು ನಮಗೆ ಸಿಗ್ತಾವ. ತಾಮ್ರ ಶಾಸನ ಅಂತ ಸಿಗ್ತದೆ. ಸಂಜನ್ ತಾಮ್ರ, ಮಹಾರಾಷ್ಟ್ರದಲ್ಲಿರುವಂಥ ಸಂಜನ್ ಶಾಸನ ಹೇಳ್ತದೆ ರಾಷ್ಟ್ರಕೂಟರ ಆಳ್ವಿಕೆ ಮಾಡಿದ್ದಾರೆ ಇಲ್ಲಿ ಅಂತೇಳಿ. ಮತ್ತು ಇಲ್ಲಿನ ಕೋಟೆಯ ಅವಶೇಷಗಳು, ಇಲ್ಲಿ ಯಾದಗಿರಿ ಜಿಲ್ಲೆಯ ಶಿರ್ವಾಳದಲ್ಲಿ ರಾಷ್ಟ್ರಕೂಟರ ಒಂದು ಗುಡಿ ಇದೆ, ದೇವಾಲಯ ಇದೆ. ಯಾದಗಿರಿ ಜಿಲ್ಲೆ ಶಿರ್ವಾಳ, ಶಿರ್ವಾಳದಲ್ಲಿ. ಒಂದು ಕೆಲಸ ಮಾಡಿ, ಅಲ್ಲೋ ಬನ್ನಿ, ಇದು ತುಂಬ ಡಿಸ್ಟರ್ಬೆನ್ಸ್ ಇಲ್ಲಿ. ಸುದ್ದಿ ಯಾರೂ ಇಲ್ಲ.
ಸರ್ ಅದೇ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಶಿರ್ವಾಳ ಅಂತ ಗ್ರಾಮದಲ್ಲಿ ರಾಷ್ಟ್ರಕೂಟರ ಶಾಸನಗಳು ಮತ್ತು ಸ್ಮಾರಕಗಳು ಸಿಕ್ಕಿವೆ. ಇಲ್ಲೇ ನಮ್ಮ ಕಲಬುರಗಿ ಇದು ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ರಾಷ್ಟ್ರಕೂಟರ ದೇವಾಲಯ ಸಿಕ್ಕಿದೆ. ಹೀಗೆ ಈ ಭಾಗದಲ್ಲಿ ಅನೇಕ ರಾಷ್ಟ್ರಕೂಟರ ದೇವಾಲಯಗಳು ಶಾಸನಗಳು ನಮಗೆ ಲಭ್ಯ ಆಗಿವೆ. ಈ ಮಳಖೇಡದಲ್ಲಿ ರಾಷ್ಟ್ರಕೂಟರ ಶಾಸನಗಳು ಸಿಕ್ಕಿವೆ. ಹಾಗಾಗಿ ಶಾಸನಗಳು ಸಿಕ್ಕಿದ ಆಧಾರದ ಮೇಲೆ, ಸ್ಮಾರಕಗಳ ಆಧಾರದ ಮೇಲೆ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡೆ. ಅದರ ಹೆಸರು, ಮೊದಲ ಹೆಸರು ಮಾನ್ಯಖೇಟ ಅಂತ. ಮಾನ್ಯಖೇಟ ಅಂತಂದರೆ ಮಾನ್ಯರು ಇರುವಂಥದ್ದು. ಮಾನ್ಯರು ಅಂತಂದರೆ ಒಂದು ಸುಸಂಸ್ಕೃತ ವ್ಯಕ್ತಿಗಳು, ಪಂಡಿತರು, ದ್ವಿಜೋತ್ತಮರು, ದಿಗ್ಗಜರು, ಎಲ್ಲ ಸಾಹಿತಿಗಳು, ಪಂಡಿತರು, ಇವರೆಲ್ಲ ಇರುವಂಥ ಒಂದು ಸ್ಥಳವೇ. ಅಂದರೆ ಹೇಗೆ ಬದುಕು ನಡೆಸಬೇಕು, ಮನುಷ್ಯತ್ವದ ಆಧಾರದ ಮೇಲೆ ಬದುಕು ನಡೆಸಬೇಕು, ಜನ ಹೇಗಿರಬೇಕು ಅನ್ನುವಂಥದ್ದು, ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು ಮಳಖೇಡದವರೇ, ರಾಷ್ಟ್ರಕೂಟರೇ. ಸೊ ಹೀಗಾಗಿ ರಾಷ್ಟ್ರಕೂಟರ ರಾಜಧಾನಿ ಅನ್ನುವುದಕ್ಕೆ ಅನೇಕ ಸಾಕ್ಷಿಗಳು, ಪುರಾವೆಗಳು ನಮಗೆ ಎಂ ಕಲಬುರ್ಗಿ ಅಂತವ್ರು ಪ್ರೂವ್ ಮಾಡಿದ್ದಾರೆ. ಚಿದಾನಂದ ಮೂರ್ತಿ ಅಂತವ್ರು ಪ್ರೂವ್ ಮಾಡಿದ್ದಾರೆ. ಅನೇಕ ಸಂಶೋಧಕರು. ಯಾಕಂದ್ರೆ ಕಾಗಿಣ ನದಿ ಇದು ಕಾಗಿಣ ನದಿಯ ದಂಡೆ ಮೇಲೆ ಈ ಕೋಟೆ ಇದೆ. ಪಕ್ಕದಲ್ಲಿ ಹರಿತಾ ಇದೆ ಕಾಗಿಣ ನದಿ. ಕಾಗಿಣ ನದಿಯ ಉಲ್ಲೇಖನೂ ಬರ್ತದೆ. ಕಾಗಿಣ ನದಿ ಅದೊಂದು ಪೌರಾಣಿಕ ಹಿನ್ನೆಲೆ ಬರ್ತದೆ. ಅನಂತಗಿರಿ ಬೆಟ್ಟದಲ್ಲಿ, ಆಂಧ್ರದ ಅನಂತಗಿರಿ ಬೆಟ್ಟದಲ್ಲಿ ಕಮಂಡಲ ಹಿಡ್ಕೊಂಡು ಅಗಸ್ತ್ಯ ಮುನಿಗಳು ಹೋಗುವಂಥ ಸಂದರ್ಭದಲ್ಲಿ ಆವಾಗ ಇಲ್ಲೆಲ್ಲ ಬರಗಾಲ ಬಿದ್ದಿತ್ತು. ರಾಷ್ಟ್ರಕೂಟ ಆವಾಗಿನ ಕಾಲದ, ಅದಕ್ಕಿಂತ ಪೂರ್ವದಲ್ಲಿ ಇದಾಗಿದ್ದು ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ಕಮಂಡಲ ಹಿಡ್ಕೊಂಡು ಅವರು ವಿಶ್ರಾಂತಿಯನ್ನು ಒಂದು ಗಿಡದ ಕೆಳಗಡೆ ವಿಶ್ರಾಂತಿ ಪಡಿತಿದ್ರು ಅನಂತಗಿರಿ ಬೆಟ್ಟದಲ್ಲಿ, ತೆಲಂಗಾಣದ ಆಂಧ್ರ ಪ್ರದೇಶದಲ್ಲಿ. ಅದು ಇಟ್ಟು ಅವರು ಇದು ಮಾಡೋದಕ್ಕೆ ಆ ಇಂದ್ರನು ಕಾಗಿ ರೂಪದಲ್ಲಿ ಬಂದು ಅದನ್ನು ಕಮಂಡಲ ಉರುಳಿಸಿದ, ಅದು ಕಾಗೆ ಉರುಳಿಸಿದ ನೀರು ಕಾಗಿಣ ನದಿ ಆಗಿತ್ತು ಅಂತ ಪೌರಾಣಿಕ ಹಿನ್ನೆಲೆ ಬರ್ತದೆ. ನಮಗೆ ಎಲ್ಲಿವರೆಗೂ ಸಾಕ್ಷಿ ಸಿಗೋದಿಲ್ಲ, ಅಲ್ಲಿವರೆಗೂ ಅದು ಜನರ ವಾಣಿಯಂತೆ ನಾವು ಕಾಗಿಯ ಉರುಳಿಸಿದ ಕಾಗಿಣ ನದಿಯ ನೀರು ಪ್ರವಾಹ ಆಗಿ ಇಂದ್ರನ ಅದು ಕಾಗಿ ರೂಪದಲ್ಲಿ ಇಂದ್ರ ಬಂದು ಹರಿಸದ ಅನ್ನುವಂಥದ್ದು ನಮಗೆ ಸಾಕ್ಷಿ. ಅಷ್ಟು ಬಿಟ್ಟರೆ ಅದಕ್ಕೆ ಕಾಗಿಣ ನದಿನೇ ಅಂತ ಕರೀತಾರೆ. ಆದ್ರೆ ಇಲ್ಲಿ ಮುಂದೆ ಹೋಗಿ ಎಲ್ಲಿ ಭೀಮಾ ಸೇರುತ್ತೆ, ಅದು ಭೀಮ ಹೋಗಿ ಕೃಷ್ಣಕ್ಕೆ ಸೇರ್ತದೆ. ಈ ಸನ್ನತಿ ಹತ್ತಿರ ಹೊನಗುಂಟ ಅಲ್ಲಿ ಕೂಡಲ ಸಂಗಮ ಅಂತ ಬರ್ತದೆ. ಅಲ್ಲಿ ಕಾಗಿಣ ಮತ್ತು ಭೀಮೆ ಕೂಡ್ತಾವ. ಮುಂದೆ ಮತ್ತೆ ಅಲ್ಲಿ ಕೃಷ್ಣ ಅಂತನ್ನುವಂತ ಒಂದು ಸ್ಥಳ ಇದೆ, ರಾಯಚೂರು ಸಮೀಪ ಕೃಷ್ಣ ಅಂತೇಳಿ, ಆ ಗೂಗಲ್ ಅಂತ ಬರ್ತದೆ. ಅಲ್ಲಿ ಹೋಗಿ ಸಂಗಮ ಅಥವಾ ಭೀಮಾ ಮತ್ತು ಕೃಷ್ಣ ಇದು ಉಪನದಿ. ಆದ್ರೆ ನೋಡಿ, ರಾಷ್ಟ್ರಕೂಟರು ಈ ಕೋಟೆಯನ್ನು ಕಟ್ಟಿರುವಂತದ್ದು ಕಾಗಿಣ ನದಿ ದಂಡೆಗೆ. ಅಂದ್ರೆ ನೀರಿದ್ದ ಕಡೆನೆ ಜನವಸತಿ, ರಾಜಪ್ರಭುತ್ವ ಅಥವಾ ನಾಗರಿಕತೆ. ಈಗ ಉದಾಹರಣೆ ಸಿಂಧು ನದಿ ನಾಗರಿಕತೆ ನಾವು ಕೇಳ್ತೀವಲ್ಲ, ಅದು ಕೂಡ ಶುರುವಾಗಿರುವಂತದ್ದು ಸಿಂಧು ನದಿಯ ಬಯಲಿನಲ್ಲಿ ಅಥವಾ ಅದರ ದಡದಲ್ಲಿ. ಈ ರಾಜಪ್ರಭುತ್ವ ಕೂಡ ನಡೆದಿರುವಂತದ್ದು ನದಿ ಬಯಲು. ಸೊ ನದಿ ಅಥವಾ ನೀರಂತ ಬಹಳ ಮುಖ್ಯ. ಬೇಕು ನಮ್ಮ ಅನೇಕ ರಾಜಮನೆತನಗಳು ಕಟ್ಟಿದ್ದು ಆ ಜಲಸಂಪನ್ಮೂಲವನ್ನು ಹುಡ್ಕೊಂಡೇ ಹೋಗಿರೋ. ನೀವು ಯಾವುದೇ ಇದು ತೋರಿ, ಅಲ್ಲಿ ನದಿಯ ಸಮೀಪ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. ಹಂಪಿ ನೋಡಿದ್ರೆ ತುಂಗಭದ್ರಾ, ಹೌದಿಲ್ಲ? ಹಾಗೆ ಎಲ್ಲ ವಂಶಸ್ಥರು, ಈ ರಾಜವಂಶಸ್ಥರು ಕಟ್ಟಿದ್ದು ಇದು. ಒಂದು ರೀತಿಯಾಗಿ ನದಿ ಇರೋದ್ರಿಂದ ಈ ಸೈನಿಕರಿಗೆ, ಜನರಿಗೆ ನೀರಿನ ದಾಹ ಉಣಿಸ್ಲಿಕ್ಕೆ ಬೇಕಲ್ಲ. ಯಾಕಂದ್ರೆ ನೀರಿದ್ದಲ್ಲೇ ಜನ ಇರ್ತಾರ ಅನ್ನುವಂಥದ್ದು. ಎಲ್ಲ ಸಮೃದ್ಧಿಯಾಗಿರ್ಬೇಕು. ಅದು ನೀರಾವರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಜನರಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ. ಅದಕ್ಕೆ ಬಹುತೇಕ ನೀವು ಹೇಳಿದ್ರಲ್ಲ ಸಿಂಧು ನದಿ, ಅದು ನಾವು ಓದಿದ್ದೇವೆ. ಸಿಂಧು ನದಿ ನಾಗರಿಕತೆ ಹುಟ್ಟಿದ್ದು ಆ ಸಿಂಧು ಕಣಿವೆಯಲ್ಲಿ, ಆ ನದಿ ಇದರೊಳಗೆ. ನದಿಯ ತಟದ ಮೇಲೆ ಬಹುತೇಕ ಸಾಮ್ರಾಜ್ಯಗಳು ಉಗಮವಾಗಿವೆ. ಬಹುತೇಕ ಕೋಟೆಗಳನ್ನು ನಾನು ನೋಡಿ ಅಧ್ಯಯನ ಮಾಡೀನಿ. ಬಟ್ ನಮ್ಮ ಕೋಟೆ ಏನಂದ್ರೆ, ಒಂದ್ ಕಡೆ ವೈರಿಗಳು ಬರಲಾರ್ದಂಗ ಈ ಕಡೆ ಕಾಗಿಣ ನದಿ ಇರ್ತದೆ. ಇದ್ರ ಹಿಂದೆ ಕೋಟೆಯನ್ನು ಕಾಗಿಣ ನದಿ, ನದಿಯನ್ನ ದಾಟಿ ವೈರಿಗಳು ಬರಬಾರದು. ಒಂದ್ ಕಡೆ ಶೇಪ್, ಇನ್ನೊಂದ್ ಕಡೆ ಭೂಮಿ ಇರ್ತದೆ, ಜನ ಇರ್ತಾರೆ. ಆ ಕಡೆ ಮತ್ತೆ ಸೈನಿಕರ ಪಡೆಯನ್ನ ನಿರ್ಮಾಣ ಮಾಡ್ತಿದ್ರು. ಅಂದ್ರೆ ನದಿಯನ್ನ ದಾಟಿ ಬರ್ಲಿಕ್ಕೆ ಕಷ್ಟ ಆಗ್ತದೆ ವೈರಿಗಳಿಗೆ. ಮುತ್ತಿಗೆ ಹಾಕಬೇಕಲ್ಲ, ಕೋಟೆ ಮುತ್ತಿಗೆ ಹಾಕುವಂತ ಹೊರ ವೈರಿಗಳಿಗೆ ರಕ್ಷಣೆ ಅದೊಂದು ರೀತಿಯಾಗಿ. ಒಂದ್ ಕಡೆ ಶೇಪ್ ಇದ್ರೆ ಇನ್ನೊಂದ್ ಕಡೆ ಭೂದಳ, ಅಶ್ವದಳ ಇವೆಲ್ಲ ಇರ್ತಾವ. ಆ ರೀತಿ ರಕ್ಷಣೆ ಮಾಡಿದ್ದು. ಇದು ಕೆಲವು 9-10 ದ್ವಾರಗಳಿವೆ ಕೋಟೆಗಳಿಗೆ. ಇದಕ್ಕೊಂದು 7-8 10 ಇರ್ತಾವೆ. ಬಹುತೇಕ 10-11 ದ್ವಾರಗಳಿರ್ತಾವೆ. ಇಲ್ಲಿ 4-5 ಕಾಣ್ತಾವ. ಅಂದ್ರೆ ಕೆಲವೆಲ್ಲ ಬಿದ್ದು ಹೋಗ್ಯಾವ.
ಅಯ್ಯೋ. ಈ ಮೇನ್ ಎಂಟ್ರೆನ್ಸ್ ನಾವು ನೋಡಿದ್ವಿ ಅಲ್ಲಿಂದ ನಾವು ಒಳಗಡೆ ದ್ವಾರಗಳು ಬರ್ತಾವ. ಮುಖ್ಯ ದ್ವಾರ ಅಲ್ಲಿ, ಅದನ್ನ ಬಾಗಿಲು ಕ್ಲೋಸ್ ಮಾಡ್ತಿದ್ರು ಮೊದಲನೇದು ಕ್ಲೋಸ್ ಮಾಡ್ತಿದ್ರು. ಒಳಗೆ ಯಾರು ಎಂಟ್ರಿ ಆಗಂಗಿಲ್ಲ. ಆ ರೀತಿ ಶೇಪ್ ಇರ್ತಿತ್ತು. ಮತ್ತೆ ಕಂದಕಗಳು ಇರ್ತಾವ, ಯಾಕಂದ್ರೆ ಅದಕ್ಕೆ ನೀರಿನ ಕಂದಕಗಳು ಮಾಡ್ತಿದ್ರು. ಅದ್ರೊಳಗೆ ಹಾರಿ ಬರ್ಲಿಕ್ಕೆ ವೈರಿಗಳಿಗೆ ಆಗ್ತಾ ಇರಲಿಲ್ಲ ಅಂತ. ಈಗ ನಾವು ಬಹುಮನಿಯರ ಕೋಟೆ ನೀವು ನೋಡ್ರಿ, ಕಂದಕಗಳು ಇವತ್ತಿಗೂ ನಾವು ಕಂದಕಗಳನ್ನು ನೋಡಬಹುದು. ಕಲಬುರಗಿ ಕೋಟೆ ಸುತ್ತಮುತ್ತ. ಹಾಗೆ ನಮ್ಮ ಕೋಟೆ ಸುತ್ತಮುತ್ತ ಇತ್ತು, ಈಗಿಲ್ಲ, ಅದು ಕಾಣ್ತಾ ಇಲ್ಲ. ಕಂದಕಗಳು ಕಾಣೋದಿಲ್ಲ. ಒಂದ್ ಕಡೆ ನದಿ ಇದೆ, ಈಗೆಲ್ಲ ಜನವಸತಿಗಳು ಅಲ್ಲಿ ಪಕ್ಕದಲ್ಲಿ ಜನವಸತಿಗಳಾಗುವುದರಿಂದ ಈಗ ಅವು ಕಂದಕಗಳು ಕಾಣ್ತಾ ಇಲ್ಲ. ಈಗ ಈ ರೀತಿ ಇದ್ದಂತ ಒಂದು ಸ್ಥಿತಿಯನ್ನು ನಾವು ನೋಡಬಹುದು. ಇದು ರಾಷ್ಟ್ರಕೂಟರ ಕಾಲದ ಕೋಟೆ, ನಂತರ ರೀಬಿಲ್ಟ್ ಆಗ್ಯದ ಬಹುಮನಿಯರ ಕಾಲದಲ್ಲಿ. ಮೊದಲ ಬುನಾದಿ ಇದ್ದಿದ್ದು ರಾಷ್ಟ್ರಕೂಟರದೇ. ಅದಾದ ಬೆಳಕ್ಕೆ ಹೇಗೆ ಬಿದ್ದಂಗೆ 200-300 ವರ್ಷ ಆದ ಬಳಿಕ ಕಟ್ಟಡಗಳು ಬೀಳ್ತಾವ. ಮತ್ತೆ ಅದಕ್ಕೆ ಮುಂದಿನ ಬರುವಂತ ಅರಸರುಗಳು ಕಟ್ತಾರೆ. ಇದು ಸಾಮ್ರಾಜ್ಯದ ರಕ್ಷಣೆಗೋಸ್ಕರವಾಗಿ ಕೋಟೆ ಶೌರ್ಯದ ಸಂಕೇತ. ಕೋಟೆ ಒಂದು ಪರಾಕ್ರಮ ಇರುವಂಥದ್ದು. ಒಂದು ಕೋಟೆ ಇರೋದರಿಂದ ಒಂದು ಸೇಫ್ಟಿ. ಇಡೀ ಸಾಮ್ರಾಜ್ಯಕ್ಕೆ ಭದ್ರವಾದಂಥ ಕೋಟೆಪ್ಪ ರಾಷ್ಟ್ರಕೂಟದ ಕೋಟೆ ಅಂತ ಹೊರವೈರಿಗಳಿಗೂ ಗೊತ್ತಿತ್ತು. ಆ ಕೋಟೆ ಒಳಗೆ ಹೋದರೆ ನಮಗೆ, ಈಗ ಚಿತ್ರದುರ್ಗದಾಗ ಒನಕೆ ಓಬವ್ವ ಹೇಗೆ ಕೋಟೆ ರಕ್ಷಣೆ ಮಾಡಿದ್ರು, ಅಂತಹ ಒಂದು ಕೆಲವು ಗುಪ್ತ ದ್ವಾರಗಳು ಇದರೊಳಗೆ ಇವೆ, ಕೋಟೆ ಒಳಗಿವೆ. ವೈರಿಗಳು ಬರೋದನ್ನು ನೋಡುವಂಥದ್ದು, ನೋಡಿ ಮತ್ತೆ ಇಲ್ಲಿ ಸೈನಿಕರ ದಂಡಾಧಿಪತಿಗಳಿಗೆ ಹೇಳುವಂಥದ್ದು ಗುಪ್ತ ದ್ವಾರಗಳು ಇವೆ ಕೋಟೆ ಒಳಗಡೆ. ಮತ್ತೆ ಕಹಳೆಯನ್ನು ಓದುವುದು. ಒಳಗಡೆ ವೈರಿ ಅಲ್ಲಿ ಎಲ್ಲೋ ಹೊಂಟಿದನಪ್ಪ, ಒಂದು 50 ಕಿಲೋಮೀಟರ್ 10 ಕಿಲೋಮೀಟರ್ ಬರೋದ್ರೊಳಗೆ ಸುದ್ದಿ ಮುಟ್ತಿತ್ತು ರಾಜನಿಗೆ ಅಥವಾ ಸೈನ್ಯ ದಂಡಾಧಿಪತಿಗೆ. ಅದು ಮುಟ್ಟ ತಕ್ಷಣ ಆ ವೈರಿಯನ್ನ, ಈಗ ನೀಲಹಳ್ಳಿ ಸಮೀಪ ಹೊಂಟಿದ್ರು, ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೊಂಟಿದ್ರ ಅಂತ ತಿಳ್ಕೊರಿ, ಅಥವಾ ಕಲಬುರಗಿ ಸಮೀಪ ಹೊಂಟಿದ್ರಂತ. ಈಗ ಹೊಂಟಾರಂತೇಳಿ ಅವರು ಆದೇಶ ಒಮ್ಮೊಮ್ಮೆ ಕೊಡೋದಿಲ್ಲ ಅವರು ವೈರಿ ರಾಜರುಗಳು. ಅದಕ್ಕೆ ಬರುವಂಥದ್ದು ಏನಾದ್ರು ಸೂಚನೆ ಗೊತ್ತಾಯ್ತು ಅಂದ್ರೆ ಎಲ್ಲ ಕಡೆ ಮಿಲಿಟರಿ ಫೋರ್ಸ್ ಅನ್ನ ಮಾಡ್ತಿದ್ರು. ಆ ರೀತಿ ಈ ಕೋಟೆ ಭದ್ರತೆಯನ್ನ ನಾವು ನೋಡಬಹುದು. ಯಾಕೆ ಈ ಕೋಟೆ ಬಗ್ಗೆ ನಾವು ಹೇಳಬೇಕಂದ್ರೆ, ಈ ಕೋಟೆ ಅತ್ಯುತ್ತಮವಾದಂಥ ಕೋಟೆ, ಇಡೀ ಭಾರತವನ್ನಾಳಿದಂಥ ಕೋಟೆ. ಅದು ಇಡೀ ಭಾರತವನ್ನಾಳಿದಂಥದ್ದು. ಯಾಕೆ ಭಾರತವನ್ನಾಳಿದಂದ್ರೆ ಈಗಾಗಲೇ ನಾವು ಉಲ್ಲೇಖ ಮಾಡೀನಿ. ಇಲ್ಲಿಂದ ಸೈನಿಕ ಪಡೆ, ಇಲ್ಲಿನ 3ನೇ ಗೋವಿಂದನ ಕುದುರೆಗಳು ಗುಜರಾತಕ್ಕೆ ಹೋಗಿ, ಅಶ್ವಪಡೆ ಹೋಗಿ ಅಲ್ಲಿನ ನದಿಯ ನೀರು ಕುಡಿದು ಬಂದಂಥವ್ರು ಮಳಖೇಡದ ಮಳಖೇಡದ ಕುದುರೆಗಳು ಅಲ್ಲಿ ನೀರು ಕುಡಿದು ಬಂದು ದಿಗ್ವಿಜಯ ಪತಾಕೆ ಹಾರಿಸಿ, ಅಂದ್ರೆ ಕನ್ನಡದ ಕೀರ್ತಿ ಪತಾಕೆ, ಮಳಖೇಡದ ಕೀರ್ತಿ ಪತಾಕೆ ಹಾರಿಸಿ ಬಂದು ಅದನ್ನು ಗೆದ್ದುಕೊಂಡು ಬಂದು ಗುಜರಾತ್ ರಾಜಸ್ಥಾನವನ್ನು ಗೆದ್ದುಕೊಂಡು ಈ ಮಳಖೇಡಕ್ಕೆ ಸೇರಿಸಿದರು ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ. ಅಂದರೆ ಅಷ್ಟು ನಾವು ಪರಾಕ್ರಮಶಾಲಿಗಳು. ಹೆಂಗಂದ್ರೆ ಹೇಳ್ತಾರೆ ಶ್ರೀ ವಿಜಯರು ತಮ್ಮ ಪುಸ್ತಕದಲ್ಲಿ, ಇಲ್ಲಿನ ಜನ ಹೆಂಗಿದ್ರು ಅಂತ. ಇಲ್ಲಿನ ಶೂರರು ಹೆಂಗಿದ್ರು, ಧೈರ್ಯಶಾಲಿಗಳು ಹೆಂಗಿದ್ರು ಅನ್ನುವಂಥದ್ದು. ಇಲ್ಲಿನ ರಾಜನ ಬಗ್ಗೆ ವರ್ಣನೆ ಮಾಡ್ತಾನೆ ಅದ್ರಾಗ. ಈ ಭೂಪ್ರದೇಶ ಕನ್ನಡದ ಸೀಮಾರೇಖೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯರು ಹೇಳ್ತಾರೆ. ಕುರಿತೋದದೆಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಶಾಲೆಗೆ ಹೋಗಲಾರದವರು, ಒಂದು ಅಕ್ಷರ ಕಲಿಲಾರದವರು ಕಾವ್ಯವನ್ನು ಕಟ್ಟುವ ಶಕ್ತಿ ಈ ನೆಲಕ್ಕಿದೆ ಅಂತ. ಏನು ಓದಲಾರದವರು ಸಹಿತ ಕಾವ್ಯ ಕಟ್ಟ ಹಾಡಬಲ್ಲರು. ಕುರಿತು ಓದದೆ ಕಾವ್ಯ ರಚನೆ ಮಾಡುವಂಥ ತಾಕತ್ತು ನಮ್ಮ ನೆಲಕ್ಕಿದೆ, ಕನ್ನಡ ನೆಲಕ್ಕಿದೆ ಅಂತ. ಅದು ಮಾನ್ಯಖೇಟದ ನೆಲಕ್ಕಿದೆ ಅಂದ್ರೆ ಅದು ಕನ್ನಡ ನೆಲಕ್ಕಿದೆ, ಇಡೀ ಕರ್ನಾಟಕಕ್ಕಿದೆ ಅಂತ ಅರ್ಥ. ಆ ರೀತಿಯಾದಂಥ ಒಂದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಬರ್ತದೆ. ಈ ಕೋಟೆದು ಇಲ್ಲಿನ ಜನರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಸುಬಟರ್ಗಳು, ಅಭಿಮಾನಿಗಳು, ಅತ್ಯುಗ್ಗರ್, ಗಭೀರ ಚಿತ್ತರ್, ವಿವೇಕಗಳು, ನಾಡವರ್ಗಳು ಅಂತ ಶ್ರೀ ವಿಜಯರು ಹೇಳ್ತಾರೆ ತನ್ನ ಕವಿರಾಜ ಮಾರ್ಗದಲ್ಲಿ. ಇವೆಲ್ಲ ಬರ್ತವೆ. ಕನ್ನಡ ಜನ ಹೇಗಿದ್ರು ಅಂತ. ಕಾವೇರಿಯಿಂದ ಆ ಗೋದಾವರಿ ಹೊರಬಿರ್ದಲಾಡದು ಆ ಕನ್ನಡದೊಳ್ ಭಾವಿಷದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಶೇಷಂ ಅದರೊಳಗಂ ಅದರೊಳಗಂ ಕಿಸುವಡಲ ವಿದಿತ ಮಹಾ ಕೊಪ್ಪಳ ನಗರದ ಹುಲಿಗೆರೆಯ ಸದಭಿಸ್ತುತ ಪಂಕುಂದದ ನಡುವಣ ನಾಡೆ ಕನ್ನಡದ ತಿರುಳು. ನಾಡೆ ಕನ್ನಡದ ತಿರುಳು. ಪದನರಿದು ನುಡಿಯಲು ನುಡಿದುದನು ಅರಿದು ಆರೆಯಲು ಆರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ಸುಭಟರ್ಗಳು, ಚಲ್ವರ್ಗಳು,
சுபட்டர்கள் கவிகள் சுப்பிரபுகள் செல்வர்கள் அபிஜனர்கள் குணிகள் அபிமானிகள் அத்யுக்ரர் கம்பீர சித்தர் விவேகிகள் ஆனாடவர்கள் சுபட்டர்கள் கவிகள் சுப்பிரபுகள் செல்வர்கள் அபிஜனர்கள் குணிகள் அபிமானிகள் ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳು ಆ ನಾಡವರ್ಗಗಳು. ಇದು ನಾಡು ಮತ್ತು ನಾಡೋರ ಬಗ್ಗೆ ಹೇಳಿದಂಥ ಮಾತು. ಅತ್ಯುಗ್ರರ್ ಅಭಿಮಾನಿಗಳು ಗಂಭೀರ ಚಿತ್ತರ್ ವಿವೇಕಗಳು ನಾಡವರ್ಗಳು, ಇದು ಈ ನೆಲದ ಸಂಸ್ಕೃತಿ ಅಂತ. ನಾವು ಸ್ವಾಭಿಮಾನಿಗಳು, ದುರಾಭಿಮಾನಿಗಳಲ್ಲ. ನಾವು ಸ್ವಾಭಿಮಾನಿಗಳು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಕನ್ನಡವನ್ನು ರಕ್ಷಿಸ್ತೇವೆ, ಕನ್ನಡಿಗರನ್ನು ಉಳಿಸ್ತೇವೆ. ಕನ್ನಡ ಭಾಷೆ ತಂಟೆಗೆ ಯಾರೂ ಬರಬಾರದು. ಕನ್ನಡ ಭಾಷೆಗೆ ಮುನ್ನುಡಿ ಬರೆದಂಥವರು ಶ್ರೀ ವಿಜಯವರು ತನ್ನ ಪುಸ್ತಕದಲ್ಲಿ ಈ ರೀತಿ ಎಂ ಕಲಬುರ್ಗಿ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಇಲ್ಲಿನ ಜನ ಸಾಮಾನ್ಯ ಜನರಲ್ಲ ಇವರು. ಈ ಸಾಮಾನ್ಯ ಜನರಲ್ಲ, ಕರ್ನಾಟಕದ ಜನ ಅಂದರೆ ಮಾನ್ಯಕೀಟದ ಜನ. ಮಾನ್ಯಕೀಟದ ಜನ ಅಂದರೆ ಭಾರತೀಯರು. ಅಂದ್ರೆ ಭಾರತೀಯರ ಸಂಕೇತವೇ ಕರ್ನಾಟಕದ ಮಾನ್ಯಕೀಟದ ಜನ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದಂಥ ವ್ಯಾಖ್ಯೆಗಳು ಅನೇಕ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇದು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೀಟ. ಇದರ ಬಗ್ಗೆ ಇನ್ನಷ್ಟು ನಾವು ಹೇಳ್ಕೊತ ಹೋಗೋಣ. ಇವೆಲ್ಲ ದ್ವಾರಗಳು ಸರ್. ಇವು ದ್ವಾರಗಳ್ರಿ. ಇದು ಹಳೇದು ಕಟ್ಟಡ. ಇದು ಮತ್ತೆ ರೀಬಿಲ್ಟ್ ಆಗಿದೆ, ಮೊನ್ನೆ ಆಗಿದೆ. ಇದು ಒಂದು 8 ವರ್ಷ 9 ವರ್ಷ ಐತಿ ಇದು ಕಟ್ಟಿ. ಓಕೆ ಸೇಮ್ ಸಾಚ ಅಂದ್ರೆ ಮೊದಲಿಂದ ಹೆಂಗಿತ್ತು ಅದನ್ನ ತೆಗೆದು ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಘನ ಸರ್ಕಾರ ಇದನ್ನ ಮತ್ತೆ ಆಸ್ ಇಟ್ ಈಸ್ ರೀಬಿಲ್ಟ್ ಮಾಡಿದ್ದಾರೆ. ಕಲ್ಲುಗಳು ಹೊಸವು ತಗೊಂಡಾರ. ಈ ಕಲ್ಲುಗಳು ಹೊಸವು ತಗೊಂಡು ಕಟ್ಟಿದ್ದಾರೆ. ಈ ಜಗಲಿ ಕೂಡ ಇತ್ತಿತ್ತ. ಅವಾಗ ಇತ್ತಲ್ರಿ, ಇದನ್ನು ಇತ್ತು. ಇದೇ ಸೇಮ್ ಕಟ್ಟಿರಿ ಇದು. ಈಗ ರಾಜ ಇಲ್ಲಿಂದು ಇಲ್ಲಿ ಒಳಗಿಂದ ಎಂಟ್ರಿ ಆಗ್ಬೇಕಾದ್ರೆ ಸ್ವಾಗತ ಮಾಡ್ತಿದ್ರು. ಹೂಮಾಲೆ ಹಾಕೋದಾಗಲಿ, ಆನೆಗಳು ಇದರ್ಲಿಂದ ಅವು ರಾಜ ಹಿಂಗ ರಥದ ಹಿಂಗ ರಾಜಬೀದಿ ರಾಜಬೀದಿ ರಥದಿಂದ ಹಿಂಗ್ ಒಳಗಡೆ ಬರ್ತಾ ಇದ್ದ. ಅರಮನೆ ಒಳಗೆ ಇರ್ತಿತ್ತು. ಆಮೇಲೆ ಒಳಗಡೆ ದರ್ಬಾರ್ ನಡೀತಿತ್ತು. ಅವನ ರಾಜ ಒಡ್ಡೋಲಗ ಮಾಡ್ತಿದ್ದ. ಒಂದು ನ್ಯಾಯದಾನ ಮಾಡ್ತಿದ್ದ. ಜನರ ಯೋಗಕ್ಷೇಮವನ್ನ, ಜನರ ಏನು ಬೇಕು ಬೇಡಿಕೆಗಳನ್ನ, ಕುಂದು ಕೊರತೆಗಳನ್ನ ಆಲಿಸ್ತಿದ್ದ ರಾಜ. ಇಲ್ಲಿ ಬಂದು ನ್ಯಾಯದಾನ ಮಾಡ್ತಿದ್ದ, ತಪ್ಪಿಸ್ತರಿಗೆ ಶಿಕ್ಷೆ ವಿಧಿಸ್ತಿದ್ದ. ರಾಜರು ಇಲ್ಲಿ ದರ್ಬಾರ ಮಾಡಿದ್ರು ಅನ್ನುವುದಕ್ಕೆ ಅನೇಕ ಪುರಾವೆಗಳು ನಮಗಿವೆ. ಅದಕ್ಕೆ ಈಗ ರಾಷ್ಟ್ರಕೂಟರ ಅರಮನೆ ಕೂಡ ಇದೆಯಾ ಮೇಲೆ? ಇಲ್ಲ, ಈಗಿಲ್ಲ ಅವು ಯಾವ. ಇಲ್ಲಿ ಸೈನಿಕರು ಇರ್ತಿದ್ರು. ನಮಗೆ ಇನ್ನೊಂದು ಮಾಹಿತಿ ಏನಂತಂದ್ರೆ, ಇಲ್ಲೇ ಇರ್ಬೇಕಂತೇನಿಲ್ಲ. ರಾಜ ಬಂದು ಹೋಗ್ತಿದ್ದ, ಆಡಳಿತ ನಡೀತಿದ್ದ, ಆಡಳಿತ ವ್ಯಕ್ತಿ ಇರ್ತಿದ್ದ. ರಾಷ್ಟ್ರಕೂಟರದು ಅರಮನೆ ಇಲ್ಲಿ ಇತ್ತು ಅಂತ ಒಂದ್ ಕಡೆ ಉಲ್ಲೇಖ ಬರ್ತದೆ. ಇದಕ್ಕಿನ್ನೂ ನನಗೆ ಪುರಾವೆ ಸಿಕ್ಕಿಲ್ಲ. ಇನ್ನೊಂದು ನಮಗೆ ಒಂದು ಸಂಶೋಧನೆ ಪ್ರಕಾರ ರಾಣಿ ಅಂತಃಪುರ ಸೇಡಂ ಅಂತಃಪುರ ಅರಮನೆ, ಅದೇ ರಾಣಿ ಅರಮನೆ. ರಾಣಿ ಅಂದ್ರೆ ರಾಜ ಇಬ್ಬರು ಇದ್ದಂಗ ಅಲ್ಲಿ ಅಂತಃಪುರ. ಅದು ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ್ ಆದ್ರೆ ಅಂತಃಪುರ 12 ಕಿಲೋಮೀಟರ್ ಅದು ಅರಮನೆ ಇದ್ದಿದ್ದು. ರಾಣಿಯ ವಾಸ ಇರ್ತಿದ್ರು ಎಲ್ಲಿ? ಸೇಡಂ. ಆಮೇಲೆ ಇವ್ರದೊಂದು ಮಿಲಿಟರಿ ಫೋರ್ಸ್ ಇತ್ತು ಯಾವಾಗಲೂ 24/7 ಅಲರ್ಟ್. ಅದು ಒಂದು ದಂಡ ಇರ್ತಿತ್ತು. ಮಿಲಿಟರಿ ಫೋರ್ಸ್ ಅಂದ್ರೆ ಇಲ್ಲಿ ದಂಡೋತಿ ಅಂತ ಅದರ ಹೆಸರಿದೆ. ದಂಡೋತಿ ಅದೇ. ಅಂದ್ರೆ ಆ ದಂಡೋತಿ ಒಳಗ ರಾಷ್ಟ್ರಕೂಟರ ಮಿಲಿಟರಿ ಫೋರ್ಸ್ ಇರ್ತಿತ್ತು. ದಂಡ ಇತ್ತು, ದಂಡಾಧಿಪತಿ ಅಲ್ಲಿದ್ದ. ದಂಡ ಇತ್ತು. ಅದು ಅಶ್ವಪಡೆ, ಗಜಪಡೆ, ಭೂದಳ, ಗಜದಳ ಇವೆಲ್ಲ ಇರ್ತಿದ್ವು ಅಲ್ಲಿ. ಅವ್ರು ಯಾವಾಗ ಮುಂಚಿತವಾಗಿ ಒಂದು ಏನಾದ್ರು ಗೊತ್ತಾಯ್ತಂದ್ರೆ ಅವ್ರು ಅಲರ್ಟ್ ಆಗಿ ಯಾವ ಪ್ರದೇಶಕ್ಕೆ ಹೋಗ್ಬೇಕು ಆ ಪ್ರದೇಶಕ್ಕೆ ಸೈನಿಕರನ್ನು ಕಳಿಸ್ತಿದ್ರು. ಅಲ್ಲಿ ಯುದ್ಧ ಮಾಡ್ತಿದ್ರು, ಗೆದ್ಕೊಂಡು ಬರ್ತಿದ್ರು. ಅಂದ್ರೆ ಇದು ಬಹಳ ದೂರ ಇಲ್ಲ, ಇಲ್ಲೇ ಒಂದು 5-6 ಕಿಲೋಮೀಟರ್ ಅಂತರದಲ್ಲಿದೆ ದಂಡೋತಿ. ಇದು ಸೇಡಂ 12 ಕಿಲೋಮೀಟರ್ ಅದು ರಾಣಿವಾಸ. ಇನ್ನು ಅದ ಸಮೀಪ ನಾವು ಇನ್ನೊಂದು 5-6 ಕಿಲೋಮೀಟರ್ ಅಂತರದಲ್ಲಿ ಒಂದು ನೀಲಹಳ್ಳಿ ಬರ್ತದೆ. ನೀಲಹಳ್ಳಿ ಕೊಂಕನಹಳ್ಳಿ. ಈ ನೀಲಹಳ್ಳಿ ಕೊಂಕನಹಳ್ಳಿ ಒಳಗೆ ರಾಷ್ಟ್ರಕೂಟರ ಖಜಾನೆ ಇತ್ತು. ಇವತ್ತು ರಿಸರ್ವ್ ಬ್ಯಾಂಕ್ ಅಂತ ಏನ್ ನಾವು ಕರಿತೇವೆ, ಟ್ರೆಜರಿ. ಇವತ್ತು ರಿಸರ್ವ್ ಬ್ಯಾಂಕ್ ಅಂತ ಏನ್ ಕರಿತೇವೆ ನಾವು, ಆ ರಿಸರ್ವ್ ಬ್ಯಾಂಕ್ ತರನೇ ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕೂಟರ ಕಾಲಕ್ಕೆ ಫೈನಾನ್ಷಿಯಲ್ ಒಂದು ಹಣಕಾಸಿನ ವ್ಯವಸ್ಥೆ ಒದಗಿಸಿಕೊಟ್ಟಂತ ಊರು ಕೊಂಕನಹಳ್ಳಿ, ನೀಲಹಳ್ಳಿ. ಟಂಕಶಾಲೆ ಅಂತ, ಕೊಂಕನಹಳ್ಳಿ ಟಂಕಶಾಲೆ. ಅಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು, ಪ್ರಿಂಟ್ ಆಗ್ತಿದ್ವು. ಅದು ರಾಷ್ಟ್ರಕೂಟರ ಕಾಲದಲ್ಲಿ. ಅವಾಗ ಇಡೀ ಆರ್ಥಿಕ ವ್ಯವಸ್ಥೆಗೆ ಸುಭದ್ರತೆಯನ್ನು ಒದಗಿಸಿಕೊಟ್ಟಂಥವ್ರು ಈ ಮಳಖೇಡದ ಸಮೀಪ ಇರುವಂಥ ನೀಲಹಳ್ಳಿ, ಕೊಂಕನಹಳ್ಳಿ ಅನ್ನುವಂಥದ್ದು. ಒಂದು ದಂಡೋತಿ, ಒಂದು ಅಂತಃಪುರ ಸೇಡಂ,
ಆಮೇಲೆ ಖಜಾನೆ ನೀಲಹಳ್ಳಿ, ಇದು ರಾಜಧಾನಿ. ವಾವ್. ಸೊ ಎಲ್ಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇಲ್ಲಿ ಫುಲ್ ಇವ್ರ ಕಂಟ್ರೋಲ್. ಇಡೀ ದೇಶವನ್ನು ಆಳಿದಂಥವ್ರು, ಇಡೀ ದೇಶಕ್ಕೆ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂಥವ್ರು, ಅಂದರೆ ಫೈನಾನ್ಷಿಯಲ್ ಒದಗಿಸಿಕೊಟ್ಟಂಥವ್ರು ನೀಲಹಳ್ಳಿ ಕೊಂಕನಹಳ್ಳಿ. ರಾಷ್ಟ್ರಕೂಟರ ರಾಜಧಾನಿಯಾಗಿ ಮಾಡಿಕೊಂಡು ಇಡೀ ಕನ್ನಡ ಭೂಮಿಯನ್ನು ಕನ್ನಡದ ಆಚೆ, ಅದರ ಕರ್ನಾಟಕದ ಆಚೆಯೂ ಸಹಿತ ಧ್ವಜದ ಪತಾಕೆಯನ್ನು ಹಾರಿಸಿದಂಥವ್ರು ರಾಷ್ಟ್ರಕೂಟರು. ಒಂದು ವೇಳೆ ರಾಷ್ಟ್ರಕೂಟರು ಆಳಿದೆ ಹೋದಿದ್ದರೆ ಈ ನೆಲದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹುದೊಡ್ಡ ಶಕ್ತಿ ಇದು. ಇಲ್ಲಿಂದ ಆಯಕಟ್ಟು ಸ್ಥಳ ಇದು ರಾಷ್ಟ್ರಕೂಟರ ಆಯಕಟ್ಟು ಸ್ಥಳ. ಕಾಗೇಣ ನದಿಯ ದಂಡೆ ಮೇಲೆ ಇರುವುದರಿಂದ ಇಲ್ಲಿ ಯಾವುದೂ ಗಲಾಟೆ ಏನೂ ಇರ್ದಿಲ್ಲ ಅವಾಗಿನ ಸಂದರ್ಭದಲ್ಲಿ. ಉತ್ತರ ಭಾರತದಲ್ಲಿ ಬೇರೆ ಬೇರೆ ಆಕ್ರಮಣ ನಡೀತಿತ್ತು, ಆದರೆ ಇಲ್ಲಿ ರಾಷ್ಟ್ರಕೂಟರು ಇಲ್ಲಿ ಆಳುವುದರಿಂದ ನಾವು ದಕ್ಷಿಣ ಭಾರತ ಏನಂತ ಕರಿತೇವೆ, ಅಲ್ಲಿಕ್ಕಿಂತಲೂ ಇದು ಸೇಫ್ ಅಂತ ಅನಿಸ್ತು ರಾಷ್ಟ್ರಕೂಟರಿಗೆ. ಸೊ ಇಲ್ಲಿ ಯಾರು ವೈರಿಗಳು ದಾಳಿ ಆಗಿಲ್ಲ, ಅಂದ್ರೆ ದಾಳಿ ಕಡಿಮೆ. ಈಗ ನಂತರ 13-14ನೇ ಶತಮಾನಕ್ಕೆ ಬಹುಮನಿಯರು ಬಂದರು. ಅಲ್ಲಿ ಯಾವಾಗಲೂ ನಡೀತಿತ್ತು ದಾಳಿ ಆ ಕಡೆ. ಅಲ್ಲಿ ಬಹಳ ದಿನ ಕದಂಬರು, ಹೆಂಗೆ ನಾವು ಏನು ಕದಂಬರು, ಶವಣರು, ನಾವೇನೆಲ್ಲ ಆ ಕಡೆ ಆಳ್ವಿಕೆ ಮಾಡ್ಯಾರ ಅಂತ ಹೇಳ್ತೀವಲ್ಲ, ಚೋಳರು ಅವರೆಲ್ಲ ಆಳ್ವಿಕೆ ಮಾಡಿದಾರೆ ಅಲ್ಲಿ ಒಂದು ಅರಸು ಮನೆತನಗಳಲ್ಲೆಲ್ಲ. ಅದರ ಬಿಟ್ಟು ಈ ಕಡೆ ಇಲ್ಲಿ ಒಂದು ಒಳ್ಳೆ ಸ್ಥಳ, ಒಂದು ಕರಿಮಣ್ಣು, ಆಮೇಲೆ ಕಲ್ಲಿನ ಸ್ಥಳ, ಇಲ್ಲೇನು ಸಂಪತ್ತು, ಖನಿಜ ಸಂಪತ್ತು, ಇಲ್ಲಿ ಸಮೀಪದಲ್ಲಿರುವಂಥ ಸನ್ನತಿ ಇದೆ. ಸನ್ನತಿ ಅನ್ನುವಂಥದ್ದು ಬೌದ್ಧ ನೆಲೆ. ಅದು ಬುದ್ಧ ನೆಲೆ ಇದು. ಅಂದರೆ ಅಶೋಕ ಚಕ್ರವರ್ತಿ ಬಂದು ಹೋಗಿದ್ದಾನೆ ಸನ್ನತಿಗೆ. ಅಂದರೆ ಅಲ್ಲಿ ಬಂಗಾರ ಸಿಗುವಂಥ ಖನಿಜ್ ಇದೆ, ಅಲ್ಲಿ ಗೋಲ್ಡ್ ಮೈನ್, ಮೈನ್ಸ್ ಇದೆ, ಆಮೇಲೆ ಕಬ್ಬಿಣ ಅಂಶಗಳು ಸಿಗುವಂಥದ್ದು, ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇತ್ತು ಅನ್ನುವಂಥದ್ದು ನಮಗೆ ಇದಾಗ್ತದೆ. ಸನ್ನತಿ ಒಳಗೆ ಬೌದ್ಧ ಶಾಸನ, ಅಶೋಕನ ಶಾಸನ ಎಲ್ಲ ಸಿಗ್ತಿರೋದು. ಅಲ್ಲಿ ಆ ರೀತಿ ಅವರು ಯಾಕೆ ಉತ್ತರ ಭಾರತದಿಂದ ಈ ಕಡೆ ಯಾಕೆ ಬಂದ್ರೆ, ಇದು ನಮ್ಮ ಶೇಪ್ ಅಂತ. ಸ್ವತಃ ಅಶೋಕ ಚಕ್ರವರ್ತಿನೇ ಈ ಸ್ಥಳಕ್ಕೆ, ಈ ಭಾಗಕ್ಕೆ ಬಂದಾನಂತಂದ್ರೆ ಉತ್ತರ ಭಾರತಕ್ಕಿಂತ ಇದು ಶೇಪ್ ಜಾಗ ಅಂತ ಅವರಿಗೆ, ಅರಸರುಗಳಿಗೆ. ಸೂಪರ್ ಅಂತ ಇಲ್ಲಿ ಬಂದ್ರೆ ದಕ್ಷಿಣ ಭಾರತವನ್ನು ಆಳ್ಬೋದು, ಉತ್ತರ ಭಾರತವನ್ನು ಆಳ್ಬೋದು ಅನ್ನೋದು ಕೊನೆಯ ದಿನಗಳು ಕಳೆದನು ಅಂತ ಅನ್ನುವಂಥದ್ದು ಬರ್ತದೆ. ಕಳಿಂಗ ಯುದ್ಧದ ನಂತರ ಕೆಲವು ಕಾಲ ಅಲ್ಲೇ ಪಾಟಲಿಪುತ್ರದಲ್ಲಿ ರಾಜ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದ ಅನ್ನುವಂಥದ್ದಿದೆ. ಹಾಗೆ ಈ ನೆಲದಲ್ಲಿ, ರಾಷ್ಟ್ರಕೂಟರ ನೆಲದಲ್ಲಿ ನೃಪತುಂಗ ಅಮೋಘ ವರ್ಷ 64 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ಮಾಡಿದಂಥ ಏಕೈಕ ಚಕ್ರವರ್ತಿ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ನಮ್ಮ ಮಾನ್ಯಕೇಟದ ಅರಸ, ಅದು ನೃಪತುಂಗ ಚಕ್ರವರ್ತಿ ಅಂತನ್ನುವಂಥದ್ದು. 64 ವರ್ಷ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ 64 ವರ್ಷ. ಎಲ್ಲಿ ಇತಿಹಾಸದಲ್ಲಿ ನಾವು ನೋಡ್ತೇವೆ 3 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ ಆಳ್ವಿಕೆ ಮಾಡ್ಯಾರ. 64 ವರ್ಷ ಆಳಿದಂಥ ಏಕೈಕ ಕನ್ನಡಿಗ, ಅಪ್ಪಟ ಕನ್ನಡಿಗ. ಅದು ಶಾಂತಿ ಯುದ್ಧವನ್ನ ಮಾಡಲಾರದೆ ವೈವಾಹಿಕ ಸಂಬಂಧವನ್ನ, ತನ್ನ ಮಕ್ಕಳನ್ನ ಬೇರೆ ಕಡೆ ಸಂಬಂಧವನ್ನ ಬೆಳೆಸಿ ಅವರಿಗೆಲ್ಲ ಬೀಗರ ನೆಂಟರನ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಳುವರನ್ನ, ಗುರ್ಜರನ್ನ ಬೀಗತನ ಮಾಡಿಕೊಂಡು, ಆ ಉತ್ತರ ಭಾರತದ ಬೀಗರು, ಇವರು ಬೀಗರು ದಕ್ಷಿಣ ಭಾರತದ ಬೀಗರನ್ನ ಮಾಡಿಕೊಂಡು ವೈವಾಹಿಕ ಸಂಬಂಧದಿಂದ ಗಟ್ಟಿ ಮಾಡಿಕೊಂಡು 64 ವರ್ಷಗಳ ಕಾಲ ಯುದ್ಧವನ್ನ ಮಾಡದೆ, ಒಂದೇ ಒಂದು ಯುದ್ಧ ಮಾಡ್ಯಾನ, ಅದು ಲಾಸ್ಟ್. ಅದು ಬಿಟ್ಟರೆ ಮತ್ತೆ ಯಾವ ಯುದ್ಧನೂ ಮಾಡಲಿಲ್ಲ. 64 ವರ್ಷ ಶಾಂತಿ ವೈವಾಹಿಕ ಸಂಬಂಧದಿಂದಲೇ 64 ವರ್ಷ ಆಳಿದ. ಅಂದ್ರೆ ಆತನ ಭಾವನೆ ಅಂದ್ರೆ ಯುದ್ಧ ಮಾಡಿದ್ರೆ ವೈರಿಗಳಾಗ್ತಾರೆ, ನನ್ನ ಅವಧಿ ಮುಗೀತದೆ. ನಾವು ಬೀಗರನ್ನ ಮಾಡ್ಕೊಂಡೇವಂದ್ರೆ ಗುರ್ಜರನ್ನ, ಪ್ರತಿಹಾರರನ್ನ, ಮಾಳುವರನ್ನ ಬೀಗರು ಮಾಡ್ಕೊಂಡ್ರೆ ಅವರು ಬೀಗರ ಆಗ್ತಾರೆ. ಅವ್ರ ಶೇಪ್, ನಾವು ಶೇಪ್, ಅವ್ರು ನಮ್ಮ ಆಧೀನದಲ್ಲಿ ಅವ್ರು ಇರ್ತಾರೆ. ಇದು ಆತನ ತಲೆ ಚಾಣಕ್ಯತನ. ಆ ರೀತಿ ಒಂದು ಮುತ್ಸದ್ದಿತನ, ಒಂದು ಪಾಂಡಿತ್ಯ ಇದ್ದ ಆತನ ಬಲ್ಲಿ ಬಹಳ ಒಳ್ಳೆ. ಮತ್ತು ಆತ ಜೈನಿಸಮ್ಗೆ ಮನಸ್ಸು ಹೊತ್ತಿದ್ದ. ಜೈನ ಧರ್ಮ ಹಿಂಸೆ ಮಾಡಬಾರದಂತ ಹೇಳ್ತದೆ. ಅದಕ್ಕೆ ತನ್ನ ಜೀವನದಾದ್ಯಂತ ಜೈನ ಧರ್ಮ ತತ್ವವನ್ನು ಪಾಲಿಸಿದ್ರು ಸಹಿತ ಅನೇಕ ಶೈವ ವೈಷ್ಣವ ದೇವಾಲಯಗಳಿಗೆ, ಎಲ್ಲ ದೇವಾಲಯಗಳಿಗೆ ಆತ ಉದಾರ, ಅಂದರೆ ಜಾತ್ಯತೀತ, ಪಕ್ಷಾತೀತವಾದಂಥ ಒಂದು ಸೆಕ್ಯುಲರಿಸಮನ್ನು ಮತ್ತು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದಂಥವ್ರು ಅದು ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ. ಇತಿಹಾಸದಲ್ಲಿ ಇಂಥ ವ್ಯಕ್ತಿ ಸಿಗೋದು ಅಪರೂಪ. ಮತ್ತೆ ಅವ್ರ ಕತೆ ಮುಂದೆ ಹೇಳ್ತೀನಿ ಸರ್. ಹಂಗಾರೆ ಅದೇ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಮತ್ತು ಶ್ರೀ ವಿಜಯ ಇದೆಲ್ಲ ಓಡಾಡಿದ್ದ ಜಾಗ ಅಷ್ಟೇ ಅಲ್ಲ. ಈಗ ಗುಣಾಢ್ಯನು ಶ್ರೇಷ್ಠ ಒಬ್ಬ ಕವಿ ವಿದ್ವಾಂಸ. ಮಹಾವೀರಾಚಾರ್ಯರು ಇದೇ ಭೂಮಿಯಲ್ಲೇ ಓಡಾಡಾರ, ಇದೇ ರಸ್ತೆ. ಇದು ಅದ್ಭುತವಾದಂಥದ್ದು. ನೀವೇನೇನು ಹೇಳ್ತಿರಲ್ಲ, ಆ ರನ್ನ, ಜನ್ನ, ಪಂಪ ಅವರೆಲ್ಲರೂ ಇದಕ್ಕೆ ಬಂದು ಹೋಗಿದ್ದಾರೆ, ಇಲ್ಲಿ ಬಂದು ಹೋಗಿದ್ದಾರೆ.
ಬಟ್ ನೋಡಿ ಇವತ್ತೆಂತ ದುಸ್ಥಿತಿ ಮಾಡಿ. ಇದು ನಾವೆಲ್ಲ ಕನ್ನಡಿಗರಾದಂಥವ್ರು ಉಳಿಸೋಬೇಕಿದೆ ಅಷ್ಟೇ. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾನು 40 ವರ್ಷಗಳ ಕಾಲ ಸುದೀರ್ಘವಾಗಿ ಇದ್ರ ಬಗ್ಗೆ ಪಾಠ ಮಾಡ್ತಾನೆ ನನಗೆ 58 ವರ್ಷ ಆಗ್ಯದ. ಈಗ ಹಾಗೆ ಬೆಳೆಸೋದು ಎಷ್ಟಾತ ಅಷ್ಟು ಮಾಡಿದಾಗ ಇಷ್ಟ ಆಗ್ಯದ. ಹಿಂಗೆ ಏನೇನೋ ಒಂದಿಷ್ಟು ಇನ್ನು ನೀವು ಮೊದಲಿನ ಸ್ಥಿತಿ ನೋಡಿದ್ರಿ, ಈಗ ನಮಗೆ ಜರ ಖುಷಿ ಅನಿಸ್ತೀವಿ. ಇವೆಲ್ಲ ಕಲ್ಲುಗಳು ನಿಂತಾವಲ್ಲ, ಇದುವರೆ ಖುಷಿ ಪಡ್ಬೇಕು ನಾವು. ಬಟ್ ನೋಡಿ ಇದ್ಮೇಲೆ ಕಕ್ಕ ಮಾಡಿ ಅವು ಕುರಿಗಳು ಇದು ಎಲ್ಲ ಕುರಿಗಳೆಲ್ಲ ಮನುಷ್ಯರು ಕುರಿಗಳು ಎಲ್ಲ ಮನುಷ್ಯರ ಅದೇ ಇದೆ, ಅದೆಲ್ಲ ಮಾಡಬಾರ್ದು. ನೋಡಿ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು. ಇದು ಕನ್ನಡಿಗರ ಹೆಮ್ಮೆಯ ಸ್ಮಾರಕ. ಇದು ದಯವಿಟ್ಟು ಇದ್ರ ಮೇಲೆ ಸಂಡಾಸ್ ಮಾಡೋಂಥದ್ದು, ಕಕ್ಕ ಮಾಡೋಂಥದ್ದು, ಇಲ್ಲಿ ಕೂತ್ಕೊಂಡು ಕುಡಿಯೋವಂಥದ್ದು, ಅನೈತಿಕ ಚಟುವಟಿಕೆ ಮಾಡೋದು ಇದನ್ನು ಮಾಡಬಾರ್ದು. ಯಾಕಂದ್ರೆ ನೀವು ಗಮನಿಸಿದ್ರೆ ಇಲ್ಲಿ ಬಿದ್ದರೆ ಕಸಾನೇ ಹೇಳುತ್ತೆ ಇಲ್ಲಿ ಏನೇನು ನಡೆಯುತ್ತೆ ಅಂತ. ಹಾಗಾಗಿ ಇದನ್ನೆಲ್ಲ ಮಾಡಬಾರ್ದು. ಇದು ಮಳಖೇಡ, ಮಾನ್ಯಖೇಟ ಒಂದು ಕಾಲದಲ್ಲಿ ಇಡೀ ಜಗತ್ತಿನ ಗಮನವನ್ನು ಸೆಳೆದಂತಹ ಒಂದು ಭೂಮಿ ಇದು. ಆಮೇಲೆ ರಾಷ್ಟ್ರಕೂಟರ ದೊರೆ ಧ್ರುವಧಾರ ವರ್ಷ ಎಂಥ ಗ್ರೇಟ್ ವಾರಿಯರ್ ಅಂತಂದರೆ, ಗಂಗಾ ನದಿ ಬಯಲಿಗೆ ಹೋಗಿ ಗಂಗಾ ನದಿ ಬಯಲಿನಲ್ಲಿ ಯುದ್ಧವನ್ನು ಮಾಡಿ, ಗಂಗಾ ನದಿ ಅಂದರೆ ಉತ್ತರ ಭಾರತ ಹಿಮಾಲಯಾಸ್, ಅಲ್ಲಿ ಕೂಡ ಗೆದ್ದು ಅಷ್ಟು ಭಾರತವನ್ನು ಕನ್ನಡಿಗರಿಗೆ ವಶಪಡಿಸ್ಕೊಂಡಂಥ ಶ್ರೇಷ್ಠ ಅರಸ ಧ್ರುವಧಾರ ವರ್ಷ ನಮ್ಮ ರಾಷ್ಟ್ರಕೂಟರ ದೊರೆ. ಅಂಥವರೆಲ್ಲ ಆಳ್ವಿಕೆ ಮಾಡಿದಂಥ ನಾಡು. ಇದನ್ನು ಸುರಕ್ಷಿತವಾಗಿ ಸ್ವಚ್ಛವಾಗಿ ಜನ ನೋಡೋ ಹಾಗೆ, ಜನ ಬರುವ ಹಾಗೆ ಇಟ್ಕೊಳ್ಳೋಣ ಅಂತ ಅನ್ನೋದು ನನ್ನ ಮನವಿ. ಸ್ಥಳೀಯರು ಗಮನ ಹರಿಸಲಿ, ಸರ್ಕಾರಗಳು, ಇಲಾಖೆಗಳು, ನಾವು ಕೂಡ ಗಮನ ಹರಿಸೋಣ ಅಂತ ನನ್ನ ಮನವಿ. ಹೋಗೋಣ ಸರ್. ಆರಾಮಿದ್ದೀರಿ? ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.